So hello aspirants, welcome to our channel. So KPSC PDO exam ಏನದ ಫಾರ್ ನಾನ್ ಎಚ್ ಕೆ ಸ್ಟೂಡೆಂಟ್ 7th ಮತ್ತು 8th ಡಿಸೆಂಬರ್ ಏನು ನಡೀತದೆ ಎಕ್ಸಾಮ್. ಸೊ ಅದರ ಒಂದು ಜನರಲ್ ಇನ್ಸ್ಟ್ರಕ್ಷನ್ನ ಕೊಡಲಿಕ್ಕೆ ನಾನು ಈ ವಿಡಿಯೋನ ಮಾಡಿದ್ದೀನಿ. ಸೊ KPSC ಅವರು ಅಡ್ಮಿಟ್ ಕಾರ್ಡಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡಲು ನಾನು ಈ ವಿಡಿಯೋ ಮಾಡೀನಿ. ಸೊ ಹಾಜರಾಗಬೇಕಾಗಿರುವ ಸಮಯ, ವಸ್ತ್ರ ಸಂಹಿತೆ ಮತ್ತು ತರಬೇಕಾದಂತಹ ದಾಖಲೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ನ ಕೊಡ್ತೇನೆ. ಸೊ ಈ ಜನರಲ್ ಇನ್ಸ್ಟ್ರಕ್ಷನ್ನ KPSCದವರೇ ತಮ್ಮ ಒಂದು ಅಡ್ಮಿಟ್ ಕಾರ್ಡ್ ಒಳಗಡೆ ಇದನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ ಪಾಯಿಂಟ್ ಬರೋದಾದರೆ ಪರೀಕ್ಷಾ ಕೇಂದ್ರಕ್ಕೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಹಾಜರಾಗಬೇಕಾಗಿರುವಂಥ ಸಮಯ. ಸೊ ಬೆಳಿಗ್ಗೆ ನಿಮಗೆ 10 ಗಂಟೆಗೆ ಎಕ್ಸಾಮ್ ಇದ್ದರೆ ಬೆಳಿಗ್ಗೆ 9:50 ಒಳಗಡೆನೆ ನೀವು ಎಕ್ಸಾಮ್ ಹಾಲಲ್ಲಿ ಎಂಟ್ರಿ ತೆಗೆದುಕೊಳ್ಬೇಕು. ಸೊ 9:50 ನಂತರ ನಿಮಗೆ ಅವರು ಎಕ್ಸಾಮ್ ಹಾಲ್ ಒಳಗಡೆ ಬಿಡೋದಿಲ್ಲ. ಮತ್ತು 2 ಗಂಟೆ ಎಕ್ಸಾಮ್ ಏನಿರ್ತದೆ ಸೊ ಅದಕ್ಕೆ 1:50 ನಂತರ ಅವರು ಎಕ್ಸಾಮ್ ಒಳಗಡೆ ಬಿಡೋಂಗಿಲ್ಲ. ಓಕೆ, ಸೊ ನೆಕ್ಸ್ಟ್, ಪರೀಕ್ಷೆಗೆ ಹಾಜರಾಗುವ ಎಲ್ಲ ಅಭ್ಯರ್ಥಿಗಳು ಆಯೋಗವು ಹ್ಯಾಂಡ್ ಮೆಟಲ್ ಡಿಟೆಕ್ಟರ್ ತಪಾಸಣೆ ಫ್ರಿಸ್ಕಿಂಗನ್ನು ಒಳಗಾಗಿರುವುದು ಕಡ್ಡಾಯವಾಗಿರ್ತದೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಮೆಟಲ್ ವಾಟರ್ ಬಾಟಲ್ಸ್, ನಾನ್ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ಸ್ ಪರೀಕ್ಷಾ ಕೊಠಡಿ ಒಳಗಡೆ ತೆಗೆದುಕೊಂಡು ಹೋಗೋದನ್ನು ನಿಷೇಧ ಮಾಡಲಾಗಿದೆ. ಓಕೆ, ಸೊ ವಾಟರ್ ಬಾಟಲ್ನ ನೀವು ಒಯ್ತಕ್ಕದ್ದಲ್ಲ. ಓಕೆ, ಸೊ ಯಾವುದೇ ರೀತಿಯಾದಂಥ ಇಲ್ಲಿ ನೋಡ್ಬೋದು ನಾವು ಫೇಸ್ ಮಾಸ್ಕ್ ಆಗಿರ್ಬೋದು, ಇಲ್ಲಿ ಅವರು ಅನುಮತಿಯನ್ನು ಕೊಡುವುದಿಲ್ಲ. ಓಕೆ, ಅಭ್ಯರ್ಥಿಗಳು ತರುವ ಯಾವುದೇ ವಸ್ತುಗಳಾಗಿರ್ಬೋದು, ಬ್ಯಾಗ್, ಫೋನ್, ಇನ್ನಿತರ ವೈಯಕ್ತಿಕ ಅಮೂಲ್ಯ ವಸ್ತುಗಳು ಪರೀಕ್ಷಾ ಕೇಂದ್ರದಲ್ಲಿ ಭದ್ರವಾಗಿ ಇಡಲು ಯಾವುದೇ ವ್ಯವಸ್ಥೆ ಇರುವುದಿಲ್ಲ ಹಾಗೂ ಇದಕ್ಕೆ ಪರೀಕ್ಷಾ ಉಪಕೇಂದ್ರವನ್ನು ಜವಾಬ್ದಾರರಾಗಿರುವುದಿಲ್ಲ. ಸೊ ಅದಕ್ಕೆ ನಿಮ್ಮ ಬ್ಯಾಗ್ಗೆ ನೀವೇ ಇಲ್ಲಿ ಜವಾಬ್ದಾರರಾಗಿರ್ತೀರ. ಓಕೆ, ಸೊ ಇಲ್ಲಿ ನಿಷೇಧಿತ ವಸ್ತುಗಳ ಪಟ್ಟಿಯನ್ನು ಇಲ್ಲಿ ನೀಡಿದ್ದಾರೆ. ಅಭ್ಯರ್ಥಿಗಳು ಮೊಬೈಲ್ ಫೋನ್ ಆಗಿರ್ಬೋದು, ಟ್ಯಾಬ್ಲೆಟ್, ಪೆನ್ ಡ್ರೈವ್, ಬ್ಲೂಟೂತ್ ಡಿವೈಸ್, ವಾಚ್, ಕ್ಯಾಲ್ಕುಲೇಟರ್, ಇದು ಯಾವುದೇ ರೀತಿಯಾದಂಥ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಅವರು ಒಳಗಡೆ ಅಲೌ ಮಾಡೋದಿಲ್ಲ. ಕಮಿಂಗ್ ಟು ನೆಕ್ಸ್ಟ್ 8th ಪಾಯಿಂಟ್, ವಸ್ತ್ರ ಸಂಹಿತೆ. ಸೊ ನಿಮ್ಮ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕಪ್ಪ ಎಕ್ಸಾಮ್ ಹಾಲಲ್ಲಿ ಅಂದರೆ, ತುಂಬ ತೋಳಿನ ಶರ್ಟ್ ಆಗಿರ್ಬೋದು ಅಥವಾ ಟೀ ಶರ್ಟ್ ಆಗಿರ್ಬೋದು, ಫ್ರಿಲ್ಸ್ ಪದರ ಉಳ್ಳಂತಹ ವಿವಿಧ ರೀತಿಯ ವಿನ್ಯಾಸವುಳ್ಳ ವಸ್ತ್ರಗಳನ್ನು ಧರಿಸುವುದು ನಿಷೇಧಿಸಿದೆ ಹಾಗೂ ಸರಳ ಉಡುಪನ್ನು ಧರಿಸಿ ಪರೀಕ್ಷೆಗೆ ಹಾಜರಾಗಬೇಕು. ಸೊ ಇಲ್ಲಿ ನೀವು ನೋಡಿದರೆ ಫುಲ್ ಸ್ಲೀವ್ ಡ್ರೆಸ್ನ ಅವರು ಫುಲ್ ಸ್ಲೀವ್ ಶರ್ಟನ್ನು ಇಲ್ಲಿ ಅಲೋ ಮಾಡಿಲ್ಲ. ಓಕೆ, ಸೊ ಯಾವುದೇ ರೀತಿಯಾದಂಥ ಆಭರಣಗಳು, ಅದು ಮೆಟಲ್ ಆಗಿರ್ಬೋದು ಅಥವಾ ನಾನ್ ಮೆಟಲ್ ಆಗಿರ್ಬೋದು, ಅದನ್ನು ಧರಿಸಲಿಕ್ಕೆ ಇಲ್ಲಿ ನಿಮಗೆ ಅವಕಾಶವಿಲ್ಲ. ಆದರೆ ಮಂಗಳಸೂತ್ರ ಮತ್ತು ಕಾಲುಂಗುರವನ್ನು ಹೊರತುಪಡಿಸಿ ಸೊ ನೀವು ಧರಿಸ್ಬೋದು. ಮಂಗಳಸೂತ್ರ ಅಥವಾ ಕಾಲುಂಗುರವನ್ನು ಧರಿಸ್ಬೋದು. ನೆಕ್ಸ್ಟ್ ನೋಡೋದಾದರೆ ಶೂ ಮತ್ತು ಸಾಕ್ಸ್ ಧರಿಸುವುದನ್ನು ನಿಷೇಧಿಸಿದೆ ಹಾಗೂ ಸರಳ ಚಪ್ಪಲಿಯನ್ನು ಧರಿಸಿ ಹಾಜರಾಗುವುದು. ಸೊ ಇಲ್ಲಿ ಶೂಸ್ ಮತ್ತು ಸಾಕ್ಸ್ ಇಲ್ಲಿ ಅವರು ಎಕ್ಸಾಮ್ ಒಳಗಡೆ ಅಲೋ ಮಾಡೋದಿಲ್ಲ. ಸೊ ಕಮಿಂಗ್ ಟು ನೆಕ್ಸ್ಟ್ ಪಾಯಿಂಟ್, ಅಭ್ಯರ್ಥಿಗಳು ಕಡ್ಡಾಯವಾಗಿ ತರಬೇಕಾದ ದಾಖಲೆಗಳು. ಸೊ ನೀವು ಯಾವ ದಾಖಲೆಗಳನ್ನು ಎಕ್ಸಾಮ್ ಹಾಲ್ ಒಳಗೆ ಒಯ್ಯಬೇಕಪ್ಪ ಅಂದರೆ, ಫಸ್ಟ್ ಆಫ್ ಆಲ್ ಪರೀಕ್ಷೆಯ ಪ್ರವೇಶ ಪತ್ರ ಅಂದರೆ ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಅಂತ ನಾವೇನು ಕರಿತೀವಿ. ಸೊ ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಇರಬೇಕು. ಸೊ ನೆಕ್ಸ್ಟ್, ಮೂಲ ಗುರುತಿನ ಚೀಟಿ, ಒರಿಜಿನಲ್ ಐಡೆಂಟಿಫಿಕೇಷನ್ ಕಾರ್ಡ್. ಸೊ ಪಾಸ್ಪೋರ್ಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ID, ಆಧಾರ್, ಗೌರ್ಮೆಂಟ್ ಎಂಪ್ಲಾಯರ್ ID, ಡ್ರೈವಿಂಗ್ ಲೈಸೆನ್ಸ್. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಗುರುತಿನ ಚೀಟಿಯನ್ನು ನೀವು ತೆಗೆದುಕೊಂಡು ಹೋಗಬೇಕು. ಸೊ ನೆಕ್ಸ್ಟ್, ಪಾಸ್ಪೋರ್ಟ್ ಅಥವಾ ಸ್ಟ್ಯಾಂಪ್ ಅಳತೆಯ 2 ಭಾವಚಿತ್ರ ಫೋಟೋವನ್ನು ನೀವು ಒಯ್ಯಬೇಕು. ಸೊ ಅಂಗವಿಕಲ ಅಭ್ಯರ್ಥಿಗಳು, ಪರ್ಸನ್ ವಿತ್ ಡಿಸಬಿಲಿಟಿ ಕ್ಯಾಂಡಿಡೇಟ್ಸ್, ನಿಗದಿತ ಅಂಗವಿಕಲ ಪ್ರಮಾಣ ಪತ್ರವನ್ನು ಇಲ್ಲಿ ತೆಗೆದುಕೊಂಡು ಹೋಗ್ಬೇಕು ನೀವು. ಓಕೆ, ಸೊ ಈ ಮೂಲ ಗುರುತಿನ ಚೀಟಿ ಏನಿರ್ತದೆ ಸೊ ಅದರದ್ದು ಒರಿಜಿನಲ್ ಕಾಪಿಯನ್ನು ನೀವು ಒಯ್ಯಬೇಕು. ಓಕೆ, ಜೆರಾಕ್ಸ್ ಆಗಿರ್ಬೋದು ಆ ಥರದ್ದು ಅಲೌ ಇರೋದಿಲ್ಲ. ಸೊ ಇಲ್ಲಿ ನಾವು ನೋಡ್ಬೋದು, ನಕಲು ಪ್ರತಿ ಅಥವಾ ಸ್ಕ್ಯಾನ್ ಮಾಡಿರೋ ಪ್ರತಿಯನ್ನು ಅನುಮತಿಸುವುದಿಲ್ಲ. ಸೊ ಇದರಿಂದ ನೀವು ಒರಿಜಿನಲ್ ಆದಂಥ ಡಾಕ್ಯುಮೆಂಟ್ಸ್ನೇ ಒಯ್ಯಬೇಕು. ಸೊ ಕಮಿಂಗ್ ಟು ನೆಕ್ಸ್ಟ್ ಪಾಯಿಂಟ್, ಪ್ರವೇಶ ಪತ್ರದ ಜೊತೆ ಕಪ್ಪು ಬಣ್ಣದ ಬಾಲ್ ಪಾಯಿಂಟ್ ಪೆನ್ನನ್ನು ತರತಕ್ಕದ್ದು. ಓಕೆ, ಸೊ ನೀವು ಇಲ್ಲಿ ಬ್ಲ್ಯಾಕ್ ಬಾಲ್ ಪೆನ್ನನ್ನು ಮಾತ್ರ ಉಪಯೋಗಿಸ್ಬೇಕು. ಓಕೆ, ಅಲ್ಲೇ ಭಾಳಷ್ಟು ಜನ ಬ್ಲೂ ಪೆನ್ ಒಳಗೆ ಬರೀತೀರ. ಸೊ ಇಲ್ಲಿ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಕಪ್ಪು ಬಾಲ್ ಪಾಯಿಂಟ್ ಪೆನ್ನ ಮಾತ್ರ ಇಲ್ಲಿ ನೀವು ಬಳಸಬೇಕು. ಸೊ ಕಮಿಂಗ್ ಟು ನೆಕ್ಸ್ಟ್ ಇನ್ಸ್ಟ್ರಕ್ಷನ್, ಅಭ್ಯರ್ಥಿಗಳು ವಿವರಣಾತ್ಮಕ ಮಾದರಿ
ಪುಸ್ತಿಕೆಯಲ್ಲಿ ಉತ್ತರಿಸುವಾಗ ತಮ್ಮ ಶಾಹಿ ಪೆನ್ನನ್ನು ಬದಲಾವಣೆ ಮಾಡಿದ್ದಲ್ಲಿ ಸಂವೀಕ್ಷಕರ ಗಮನಕ್ಕೆ ತಂದು ಕಡ್ಡಾಯವಾಗಿ ಸಂವೀಕ್ಷಕರಿಂದ ದೃಢೀಕರಿಸಿಕೊಳ್ಳಬೇಕು. ಅಂದರೆ ನೀವು ಏನಾದರೂ ಪೆನ್ ಚೇಂಜ್ ಮಾಡಿದರೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೆಯುವ ಹೊತ್ನಾಗ ಸೊ ಅದನ್ನು ನಿಮ್ಮ ಸೂಪರ್ವೈಸರ್ಗೆ ಹೇಳಿ ಅಲ್ಲಿ ನೀವು ದೃಢೀಕರಿಸಬೇಕು. ಓಕೆ, ಸೊ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತರ ಪುಸ್ತಿಕೆಯಲ್ಲಿ ಪ್ರಶ್ನೆಗಳು ಭಾಷಾಂತರವನ್ನು ಹೊರತುಪಡಿಸಿ ಕನ್ನಡ ಮಾಧ್ಯಮದಲ್ಲಿ ಉತ್ತರಿಸುವುದು ತಪ್ಪಿದ್ದಲ್ಲಿ ದುರಾಚರಣ ಪ್ರಕರಣ ಎಂದು ಪರಿಗಣಿಸಲಾಗುವುದು. ಓಕೆ, ಸೊ ನೀವು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಏನಿರ್ತದೆ ಸೊ ಅದನ್ನು ಕನ್ನಡ ಒಳಗನೆ ಬರಿಬೇಕು. ಓಕೆ, ಸೊ ಟ್ರಾನ್ಸ್ಲೇಷನ್ ಒಂದನ್ನು ಹೊರತುಪಡಿಸಿ ಸೊ ಟ್ರಾನ್ಸ್ಲೇಷನ್ನ ಇಂಗ್ಲೀಷ್ ಒಳಗೆ ಮಾಡೋದಿರ್ತದೆ. ಓಕೆ, ಅದನ್ನು ಒಂದು ಹೊರತುಪಡಿಸಿ ನೀವು ಎಲ್ಲವನ್ನು ಕನ್ನಡದಲ್ಲೇ ಬರಿಬೇಕು. ಓಕೆ, ಕಮಿಂಗ್ ಟು ನೆಗೆಟಿವ್ ಮಾರ್ಕ್ಸ್. ಸೊ ನೆಗೆಟಿವ್ ಮಾರ್ಕ್ಸ್ ಅಂದರೆ ಕಂಪಲ್ಸರಿ ಕನ್ನಡಗೆ ಯಾವುದೇ ಥರದ ನೆಗೆಟಿವ್ ಅಂಕಗಳು ಇರೋದಿಲ್ಲ. ಬಟ್ ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು 1/4 ಅಂದರೆ 0.25 ಮಾರ್ಕ್ಸ್ ನಿಮ್ಮದು ಕಟ್ ಆಗ್ತದೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ನೋಡ್ಬೋದು. ಬ್ಲೇಡ್, ರಬ್ಬರ್ ಅಥವಾ ವೈಟ್ನರನ್ನು ಉಪಯೋಗಿಸೋದು ಯಾವುದೇ ತಿದ್ದುಪಡಿಯನ್ನು ಮಾಡಬಾರ್ದು ಹಾಗೂ ಪೆನ್ಸಿಲ್ ಯಾವುದೇ ನಮೂದು ಎನ್ಕೋಡ್ ಮಾಡಿದಲ್ಲಿ ಅಂತಹ OMR ಉತ್ತರ ಹಾಳೆಯನ್ನು ಅಸಿಂಧ ಅಂಥೇಳಿ ಪರಿಗಣಿಸ್ತಾರೆ. ಓಕೆ, ಸೊ ವೈಟ್ನರನ್ನು ಯೂಸ್ ಮಾಡೋದಾಗಿರ್ಬೋದು, ಅಲ್ಲಿ ಯಾವುದೇ ಥರದಂಥ ಮಾಡಬಾರ್ದು. ಸೊ ಕಮಿಂಗ್ ಟು ನೆಕ್ಸ್ಟ್ ಇನ್ಸ್ಟ್ರಕ್ಷನ್. ಪರೀಕ್ಷೆ ಮುಕ್ತಾಯವಾದ ನಂತರ ಅಭ್ಯರ್ಥಿಯು ತನ್ನ ಉತ್ತರಿಸಿದ OMR ಹಾಳೆಯ ರಿಪ್ಲಿಕಾ ಪ್ರತಿಯನ್ನು ತೆಗೆದಿರಿಸಿಕೊಂಡು ಮೂಲ OMR ಹಾಳೆ ಪ್ರತಿಯನ್ನು ಕಡ್ಡಾಯವಾಗಿ ಸಂವೀಕ್ಷಕರಿಗೆ ಸಲ್ಲಿಸತಕ್ಕದ್ದು. ತಪ್ಪಿದ್ದಲ್ಲಿ ಆಯೋಗವು ತೆಗೆದುಕೊಳ್ಳುವ ಶಿಸ್ತು ಕ್ರಮಕ್ಕೆ ನೀವು ಹೊಣೆಗಾರರಾಗಿರ್ತೀರಿ. ಸೊ ಓಕೆ, ಮೂಲ ಕಾಪಿಯನ್ನು ನೀವು ಸೂಪರ್ವೈಸರ್ಗೆ ಕೊಡಬೇಕು ಮತ್ತು ಅದರ ರೆಪ್ಲಿಕಾ ಏನಿರ್ತದೆ ಕಾರ್ಬನ್ ಕಾಪಿ ಸೊ ಅದನ್ನು ನೀವು ನಿಮ್ಮ ಹತ್ರ ಇಟ್ಕೋಬೇಕು. ಓಕೆ, ಇಲ್ಲ ನೆಕ್ಸ್ಟ್ ಮೆನ್ಷನ್ ಮಾಡಿದ್ದಾರೆ ಅಭ್ಯರ್ಥಿಯು OMR ಶೀಟ್ನ ವೃತ್ತವನ್ನು ಪೂರ್ಣವಾಗಿ ಕಪ್ಪು ಬಾಲ್ ಪಾಯಿಂಟ್ ಪೆನ್ನಿಂದ ಎನ್ಕೋಡ್ ಮಾಡಬೇಕು. ಸೊ ಇಲ್ಲಿ ಅವರು ಇಮೇಜ್ ಕೂಡ ತೋರಿಸಿದ್ದಾರೆ. ಇದು ಫುಲ್ಲಾಗಿ ನೀವು ಮಾರ್ಕ್ ಮಾಡಿದಲ್ಲಿ ಮಾತ್ರ ಅದು ಕನ್ಸಿಡರ್ ಆಗುತ್ತೆ. ಓಕೆ, ಸೊ ಇಲ್ಲಿ ಅರ್ಧಂಬರ್ಧ ಮಾರ್ಕ್ ಮಾಡೋದಾಗಿರ್ಬೋದು, ಜಸ್ಟ್ ಒಂದು ಪಾಯಿಂಟ್ ಇಟ್ಟರೂ ಕೂಡ ನೀವು ಅದು ತಗೊಳ್ಳೋದಿಲ್ಲ. ಸೊ ಅದನ್ನು ರಾಂಗ್ ಅಂತಲೇ ಕನ್ಸಿಡರ್ ಮಾಡ್ತದೆ. ಸೊ ಇದಿಷ್ಟು PDO ಎಕ್ಸಾಮದ್ದು ಒಂದು ಜನರಲ್ ಇನ್ಸ್ಟ್ರಕ್ಷನ್ ಆಗಿರ್ತದೆ. ಸೊ PDO ಎಕ್ಸಾಮದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನಾನು ಈಗಾಗಲೇ ನಮ್ಮ ಚಾನಲ್ದಲ್ಲಿ ಡಿಸ್ಕಸ್ ಮಾಡಿರ್ತೇನೆ. ಸೊ ನೀವು ಅದರ ಒಂದು ಉಪಯೋಗವನ್ನು ತೆಗೆದುಕೊಳ್ಬೋದು. ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.